ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸ್ನೇಹ, ಸುಮ್ಮನ್ ಕರ್ಕೊಂಬರವ. ಊರಲ್ಲೆಲ್ಲ ಸಂದಕವ್ರ? ನೀನು ನಮ್ಮೂರಿಗೆ ಬಂದೋದ್ಮೇಲೆ ಊರೆಲ್ಲ ಸ್ವರ್ಗ ಆಗೈತೆ ಪುಟ್ಟಕ್ಕ. ಜಗನ್, ಸರಿಯಾಗಿ ನೋಡ್ಕೊಂಬಿಡಪ್ಪ. ಇವಳೆ ನಮ್ಮ ಹುಡುಗಿ ಸುಮ. ಸುಮ, ಎಲ್ರಿಗೂ ಸರ್ಬತ್ ಕೊಡವ. ಮತ್ತೆ ಇವ್ರಿಗೆಲ್ಲ ಕೊಡವ? ನೋಡಿದ್ಯಾ, ನಮ್ಮ ಸುಮ ಎಲ್ಲ ಪುಟ್ಟಕ್ಕನ ಹಚ್ಚು. ಅದೇ ರೂಪ, ಅದೇ ಗುಣನೇ. ಅಮ್ಮ, ನನಗೆ ಹುಡುಗಿ ಒಪ್ಪಿಗೆ. ನಮ್ಮ ಹುಡುಗ ನೋಡಿದ ತಕ್ಷಣ ಒಪ್ಕೊಬಿಟ್ಟ. ಸುಮಾ, ನಿಂಗೆ ಒಪ್ಪಿಗೆ ಏನವ? ಸುಮ, ಕತ್ತೆತ್ತಿ ಹುಡ್ಗನ್ ಒಂದ್ಸತಿ ನೋಡು. ನಿನ್ನ ಮನ್ಸ್ನಾಗ ಏನಾಯ್ತೋ ಅದನ್ನ ಧೈರ್ಯವಾಗಿ ಏಳು ಮಗಳೇ. ಕುಸೆ, ನಿನ್ನಿಷ್ಟನೇ ನಮ್ಮಿಷ್ಟ. ನಿನ್ನ ಮನಸ್ಸಿನಾಗ ಏನೈತೆ ನೇರವಾಗಿ ಹೇಳ್ಬಿಡು. ಮನ್ಸಲ್ಲಿ ಬೇರೆಯವ್ರನ್ನ ಮಡ್ಕೊಂಡು ಒಪ್ಪಿಗೆ ಅದೇ ಅಂತ ಹೆಂಗೆ ಹೇಳ್ತಾಳೆ? ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಇವ್ರ ಮರ್ಯಾದೆ ಎಲ್ಲ ಮೂರ ಬಟ್ಟೆ ಆಯ್ತದೆ. ಅಯ್ಯೋ ದೇವ್ರೆ, ಹಂಗೆ ಹೇಳಪ್ಪ. ಮನ್ಸಿನಾಗ ಏನಾರು ಇದ್ರೆ ಹೇಳ್ಬಿಡುವಿ. ನನ್ನ ಅಭಿಪ್ರಾಯ ಹೇಳೋಕ್ಕೂ ಮೊದಲು ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಏನಮ್ಮ, ಮದ್ವೆಗೆ ಮುಂಚೆ ಮಾತಾಡೋದಾ? ಇದೆಂತ ಸಂಪ್ರದಾಯ? ಇರ್ಲಿ ಬಿಡು ಗೌರವ. ಒಬ್ರಿಗೊಬ್ರು ಮನಸ್ಸಿನ ಮಾತನ್ನ ಮದುವೆಗೆ ಮುಂಚೆನೇ ಹಂಚ್ಕೊಂಡ್ರಲ್ವೇ ಮುಂದೆ ಭಾಳ ಸುಗಮ ಆಗೋದು. ಅಯ್ಯಯ್ಯ, ಅದೆಲ್ಲ ಈಗಿನ ಕಾಲದಾಗೆ ಸ್ಯಾನೆ ಸಾಮಾನ್ಯ ಬುಡಿ. ಮಾತಾಡ್ಕೊಳ್ಳಿ ಮಕ್ಕಳು. ಅಮ್ಮ, ಅವ್ರು ಹೇಳ್ತಿರೋದು ಸರಿನೇ ಇದೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಡೀರಿ ಸುಮಾರು. ರೀ, ಒಂದು ವೇಳೆ ಸುಮಾ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಕ್ಕೆ ಓಡಿರ್ಬೋದಾ? ಬಂದ್ಮ್ಯಾಗ ಗೊತ್ತಾಯ್ತದೆ. ಕಾದ್ ನೋಡು ಮೈರಿ. ದೇವ್ರೆ, ನಾನು ಅನ್ಕೊಂಡಂಗೆ ಆಗ್ಲಪ್ಪ. ವಿಷಯ ಕೇಳ್ತಿದ್ದಂಗೆ ಪುಟ್ಟಕ್ಕ ಇಲ್ಲೇ ಎದೆ ಹೊಡ್ಕೊಂಡು ಸಾಯ್ಲಿ.
ಏನು ಮಾತಾಡ್ದವಿ? ಅವ್ವ, ನನಗೆ ಮದುವೆ ಒಪ್ಪಿಗೆ ಇದೆ. ಅಯ್ಯೋ ಥೂ, ಬೇಡ್ಕೊಂಡಿದ್ದೆಲ್ಲ ಹಾಳಾಗೋಯ್ತು. ಇನ್ನೇನು ಪುಟ್ಟಕ್ಕ, ನಿಮ್ಮ ಮಗಳು ಒಪ್ಪಿಗೆ ಅಂತ ಹೇಳಿದ್ದಾಯ್ತಲ್ಲ, ಮುಂದಿನ ಶಾಸ್ತ್ರನ ಆದಷ್ಟು ಬೇಗ ಮುಂದುವರ್ಸೋಣ. ನಮ್ಮ ಶಾಸ್ತ್ರಿಗಳ ಹತ್ರ ಮಾತಾಡಿ ಒಳ್ಳೆ ದಿವಸ ತಿಳಿಸ್ತೀನಿ. ಸರಿ ಪುಟ್ಟಕ್ಕ, ನಾವಿನ್ನು ಬರ್ತೀವಿ. ಸುಮಾ, ಕಡೆಗೂ ನಿಮ್ಮ ಅವ್ವನ ಆಸೆ ಹೆಂಗೆ ನಡ್ಕೊಂಬಿಟ್ಟೆ ಕಣವ. ಬೇಸ್ ಮಗಳೇ. ಹುಡುಗ ಚಂದಾಗಿ ಓದ್ಕೊಂಡವನೇ, ಜೀವಗಳು ಉಳಿಸೋ ಹುದ್ದೆ ಒಳಗವನೇ. ನನ್ನ ಮನಸ್ಸಿಗೆ ಬಂತು. ಹುಡುಗನ ಹತ್ರ ಏನೋ ಮಾತಾಡ್ದೆ? ಪುಟ್ಟಕ್ಕ, ಗೊತ್ತಿರೋ ಸಂಬಂಧ ಈಡು ಜೋಡು ಸಂದಾಗೈತೆ, ಜೀವನು ಸಂದಕ್ಕೆ ಇರ್ತೈತೆ, ತಲೆ ಕೆಡ್ಸ್ಕೊಬೇಡ.